ಸಿಂಹರಾಶಿ ಜೀವನದಲ್ಲಿ ಜುಗುಪ್ಸೆ ಅಥವಾ ವೈರಾಗ್ಯ ಕಾಡೋದಕ್ಕೆ ಪ್ರಾರಂಭವಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿಯವರೆಗಿನ ಹೋರಾಟ ಏನಿದೆ ಅದು ಯಾವುದೂ ಕೂಡ ಫಲಿಸ್ಲಿಲ್ಲ ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ತಕ್ಕಂಥದ್ದು. ಯಾವುದೇ ಅಪೇಕ್ಷೆ ಇಲ್ಲದೆ ಸಹಾಯವನ್ನ ಮಾಡಿದರೆ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದು ಇದೆ. ಯಾರಿಗೋ ಏನೋ ಸಹಾಯ ಮಾಡಿ ಅವರಿಂದ ಇನ್ನೇನಾಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡುವಂಥವ್ರಿಗೆ ಯಾವ ಪ್ರಯೋಜನವೂ ಇಲ್ಲ. ನೀವು ಕೊಡ್ತೀರಿ ಮತ್ತೆ ಕೇಳಿ ಪಡ್ಕೊಳ್ತೀರಿ ಅನ್ನುವಂಥದ್ದಾಗತ್ತೆ. ಅದು ಯಾವ ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯ ವಿಚಾರಕ್ಕೆ ಮಾದರಿ ಅಲ್ಲ ಅನ್ನುವಂಥದ್ದು. ಅಂಗಡಿಗಳಲ್ಲಿ ಬೆಂಕಿಯ ಅವಘಡ ಸಂಭವಿಸ್ಬೋದು. ಯಾರು ಮಾಲೀಕರಾಗಿದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ. ಜಗತ್ತಿನ ಒಳಿತಿಗೆ ಯಾವುದು ಒಳ್ಳೆಯದು ಅಥವಾ ಯಾವುದು ಬೇಕೋ ಅಂತಹ ವಿಚಾರವನ್ನು ಮಾಡಿ ಅದರಿಂದ ಸಮಾಜಕ್ಕೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ. ಪುಸ್ತಕದ ಪ್ರಭಾವ ನಿಮಗೆ ಪರಿಪೂರ್ಣವಾಗಿ ಬೀರುತ್ತೆ. ಯೋಗ್ಯರ ಪುಸ್ತಕಗಳನ್ನು ಓದಿ ಆ ಪುಸ್ತಕದಲ್ಲಿರ್ತಕ್ಕಂತಹ ಅಂಶಗಳು ನಿಮ್ಮ ಪರಿವರ್ತನೆಗೆ ಕಾರಣವಾಗಬಹುದು ಅನ್ನುವಂಥದ್ದು. ಪುಸ್ತಕ ಪ್ರೇಮಿಗಳಿಗೆ ಶುಭವಾದಂತಹ ದಿವಸ ಇದು. ಉದಯವಾಗ್ತಾ ಇರತಕ್ಕಂತಹ ಸೂರ್ಯನನ್ನ ಪ್ರಾರ್ಥನೆ ಮಾಡಿ. ಅದಕ್ಕೆ ಬ್ರಹ್ಮಸ್ವರೂಪ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಸೃಷ್ಟಿಕರ್ತನಾದಂತಹ ಬ್ರಹ್ಮಸ್ವರೂಪವಾದಂತಹ ಆ ಸೂರ್ಯನ ಅನುಗ್ರಹ ನಿಮಗೆ ಜೀವನದಲ್ಲಿ ಏನೇನೆಲ್ಲ ಕಳಕೊಂಡಿದ್ದೀರಿ ಅದೆಲ್ಲ ಮತ್ತೆ ಉದಯ ಆಗುವ ಹಾಗೆ ಆ ಭಾಗ್ಯವನ್ನ ಕರುಣಿಸ್ಲಿ. ಶುಭವಾಗಿ. ಕನ್ಯಾ ರಾಶಿ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರ ಚರ್ಚೆಗೆ ಬರುತ್ತೆ. ಅದು ನಿಮ್ಮ ಕೈ ಸೇರ್ತಕ್ಕಂತಹ ಸೂಚನೆ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇರತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ತಾತ್ಸಾರವನ್ನ ಮಾಡಬೇಡಿ. ಮಕ್ಕಳಂದ್ರೆ ನಿಮಗೆ ಅಷ್ಟಕ್ಕಷ್ಟೇ ಅನ್ನುವ ಸ್ಥಿತಿಯನ್ನ ತಲುಪಿರಬಹುದು. ನೆರೆಹೊರೆಯವರು ಮಾಡ್ತಕ್ಕಂತಹ ಸಹಾಯ ಅಥವಾ ಅವರು ನಿಮ್ಮ ಬಗ್ಗೆ ತಿಳ್ಕೊಂಡಂತಹ ವಿಚಾರ ಇವೆಲ್ಲವೂ ಕೂಡ ನಿಮಗೆ ಮೋಸಕ್ಕೆ ಅಥವಾ ಮೋಸವನ್ನ ಮಾಡುವುದಕ್ಕೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದು ಗೊತ್ತಿಲ್ಲದೆ ನಯವಂಚಕರಾಗಿ ಕೆಲಸವನ್ನ ಮಾಡಿ ನಿಮಗೆ ತೊಂದರೆಯನ್ನ ಮಾಡ್ತಾರೆ. ಆಕಸ್ಮಿಕವಾಗಿ ಕಾಲಿಗೆ ಪೆಟ್ಟು ಬೀಳ್ತಕ್ಕಂತಹ ಸೂಚನೆಯೂ ಕೂಡ ಇದೆ. ಎಚ್ಚರಿಕೆಯನ್ನು ವಹಿಸಿ. ಎರಡನೇ ಮದುವೆ ಆದವರಲ್ಲಿ ಅನುಮಾನಗಳೇ ಹೆಚ್ಚಾಗ್ತಾ ಹೋಗುತ್ತೆ. ಅದು ಯಾವುದೋ ಹಂತ ತಲುಪುವಂತಹ ಪರಿಸ್ಥಿತಿ ಬರುತ್ತೆ. ಈ ದಿನ ನವವಿವಾಹಿತರಿಗೆ ಶುಭವಾದಂಥದ್ದು. ಹಿಂದೆ ಮದುವೆ ಮಾಡಿಕೊಂಡು ಈಗ ಹೊಸ ದಾಂಪತ್ಯವನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ಸಮಯ. ಸ್ವಯಂವರ ಪಾರ್ವತಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಒಂದು ಹಂತದವರೆಗೆ ಓದನ್ನ ಮುಗಿಸಿ ನೌಕರಿಯನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ತುಡಿತ ಇದ್ರೆ ಅದಕ್ಕೆ ಅವಕಾಶಗಳು ಕಡಿಮೆ. ಮುಂದಿನ ದಿನಮಾನದಲ್ಲಿ ನಿಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಅದಕ್ಕೆ ಅನುಕೂಲಗಳು ಆಗುವಂಥದ್ದಿದೆ. ಮಾನಸಿಕವಾಗಿ ಭಯ ಹೆಚ್ಚಾಗುವಂತಹ ಸಂದರ್ಭ. ಏನು ಆಗ್ಬಿಡುತ್ತೋ ಮುಂದೆ, ನಾನು ಇದೇ ರೀತಿಯಲ್ಲೇ ಮುಂದುವರೆದ್ರೆ ಜೀವನ ಕಷ್ಟ ಅನ್ನುವಂತಹ ಹೆದರಿಕೆಗಳೆಲ್ಲ ಉಂಟಾಗಬಹುದು ಅನ್ನುವಂಥದ್ದು. ಕೆಟ್ಟ ಶಕುನಗಳು ನಿಮಗೆ ಅಧೈರ್ಯವನ್ನ ಮೂಡಿಸುತ್ತೆ. ಅಂದ್ರೆ ಅಪಶಕುನಗಳಿಂದ ನಿಮಗೆ ಧೈರ್ಯ ಹೋಗ್ಬಿಡುತ್ತೆ. ಎಲ್ಲಿ ಏನಾಗುತ್ತೋ ಅನ್ನುವಂತಹ ಹೆದರಿಕೆ, ಭಯ, ಆತಂಕ ಮನಸ್ಸಿನಲ್ಲಿ ಕೂತ್ಕೊಳ್ಳುವಂಥದ್ದಾಗತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿರ್ತಾರೆ, ನಿಮ್ಮ ಆಲೋಚನೆಗಳೇ ಬೇರೆಯಾಗಿರುತ್ತೆ. ಅಂದ್ರೆ ಮನೆಯಲ್ಲೂ ಕೂಡ ವಿಭಿನ್ನವಾಗಿ ನೀವು ವರ್ತಿಸ್ತೀರಿ ಅನ್ನುವಂಥದ್ದನ್ನ ಬೇರೆಯವರು ಗುರುತಿಸುವಷ್ಟರ ಮಟ್ಟಿಗೆ ಆಗ ಹೋಗುತ್ತೆ ಅನ್ನುವಂಥದ್ದು. ಇಡೀ ಕುಟುಂಬ ಭವಿಷ್ಯದ ಕೆಲವು ಅಂಶಗಳ ಬಗ್ಗೆ ಹೆಚ್ಚು ಚರ್ಚೆಯನ್ನ ಮಾಡ್ತಾ ಇರಬೇಕಾದ್ರೆ, ಅದರ ಪರಿಣಾಮ ಹೆಚ್ಚಿರುತ್ತೆ ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಆಲೋಚನೆಯೇ ಬೇರೆ ಇರುವಂಥದ್ದಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬೇರೆ ರೀತಿಯಲ್ಲಿ ಎಲ್ಲವೂ ನಡೆದು ಹೋಗುತ್ತೆ. ನೀವು ಯಾವುದೋ ಯೋಚನೆಯಲ್ಲಿ ಮಗ್ನರಾಗಿರ್ತೀರಿ ಅನ್ನುವಂಥದ್ದು. ನಿಮ್ಮ ಯೋಚನೆಗೂ ನಡೆಯುವಂತಹ ಕಾರ್ಯಕ್ಕೂ ತದ್ವಿರುದ್ಧ ಅನ್ನುವಂಥದ್ದು ಗೊತ್ತಾಗಬೇಕು. ಆರ್ಥಿಕವಾಗಿ ಮತ್ತು ಹಣಕಾಸಿನ ವಿಚಾರವಾಗಿ ಈ ದಿವಸ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅನ್ನುವಂಥದ್ದು. ನೀಲಿ ಬಣ್ಣದ ಹೂವಿನಿಂದ ಶನೈಶ್ಚರನನ್ನ ಪ್ರಾರ್ಥನೆ ಮಾಡಿ, ಅರ್ಚನೆ ಮಾಡಿ, ಪೂಜಿಸಿ. ಶುಭವಾಗಿ. ವೃಶ್ಚಿಕ ರಾಶಿ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ನಿಮಗೆ ಹಿನ್ನಡೆ ಅನ್ನುವಂಥದ್ದು. ಇರತಕ್ಕಂತಹ ಕಾನೂನಿನ ವಿಚಾರ ಮತ್ತಷ್ಟು ಜಟಿಲವಾಗ್ತಕ್ಕಂಥದ್ದು. ಏನೋ ಅದರಿಂದ ನಿಮಗೆ ಸಮಸ್ಯೆಯೇ, ಅನುಕೂಲ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಶಕ್ತಿ, ಸಾಮರ್ಥ್ಯ ಹಾಗೆ ಹಣ ಇದೆಲ್ಲವನ್ನ ಖರ್ಚು ಮಾಡಿ
ಯಾರು ಏನನ್ನ ಪಡ್ಕೊಂಡಿರ್ತೀರಿ ಅಂಥವರಿಗೆ ಭಯ ಶುರುವಾಗತ್ತೆ. ಸ್ವಾಭಾವಿಕವಾಗಿ ಅಥವಾ ಮೌಲ್ಯಯುತವಾಗಿ, ಸತ್ಯವಾಗಿ, ಧರ್ಮವಾಗಿ ನಿಮಗೆ ಸಿಕ್ಕಬೇಕಾದಂತಹ ವಿಚಾರ ಆಗಿರೋದಿಲ್ಲ ಅದು. ಹಾಗಾಗಿ ಎಲ್ಲಿ ನನ್ನ ಕೈ ಬಿಟ್ಟು ಹೋಗುತ್ತೋ ಅನ್ನುವಂತಹ ಭಯ ಮತ್ತೆ ಮತ್ತೆ ಕಾಡುವಂಥದ್ದು. ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಲಾಭ ಇರುವಂತಹ ದಿವಸ, ಸರ್ಕಾರಿ ಉದ್ಯೋಗಿಗಳಿಗೆ ಮುಂದಿನ ದಿನಮಾನದಲ್ಲಿ ವರ್ಗಾವಣೆಯ ಭಯ ಕಾಡುವಂಥದ್ದಿರುತ್ತೆ. ಆಧುನಿಕ ತಂತ್ರಜ್ಞಾನದ ಮರೆಯನ್ನ ಹೋಗ್ತಕ್ಕಂತಹ ನೀವು ಮೂಲ ಅಂಶವನ್ನ ಮರೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಷ್ಟಕುಲ ನಾಗೇಂದ್ರರನ್ನ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹದಿಂದ ಏನೆಲ್ಲ ಒಂದಷ್ಟು ಗೊಂದಲಗಳು, ಆಪತ್ತುಗಳು, ಹೆದರಿಕೆ, ಭಯ, ಆತಂಕಗಳಿವೆ ಅವೆಲ್ಲವೂ ಕೂಡ ದೂರವಾಗಲಿ. ಶುಭವಾಗಿ.